ನಮಸ್ಕಾರ ಸ್ನೇಹಿತರೆ. ಕಾಂಗ್ರೆಸ್ನ ನ್ಯಾಷನಲ್ ಹೆರಾಲ್ಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಧಿನಾಯಕಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿರುದ್ಧ ತೂಗುಗತ್ತಿ ತೂಗೋದಕ್ಕೆ ಶುರುವಾಯ್ತು. ಅರೆಸ್ಟ್ ಆಗ್ತಾರಾ? ಇದರ ಬಗ್ಗೆ ದಿಲ್ಲಿ ಕೋರ್ಟ್ ವಿಚಾರಣೆ ಕೈಗೆತ್ತಿಕೊಂಡಿತ್ತು. ಏನ್ ಬಂತು ಆದೇಶ? ಏನಾಗಲಿದೆ ಕಾಂಗ್ರೆಸ್ನ ಟಾಪ್ 2 ಲೀಡರ್ ಗಳ ಭವಿಷ್ಯ? ಸ್ನೇಹಿತರೆ, ಇಡಿ ತನ್ನ ಚಾರ್ಜ್ ಶೀಟ್ ನಲ್ಲಿ ಸೋನಿಯಾ ಗಾಂಧಿ ಅವರನ್ನ ನಂಬರ್ 1 ಆರೋಪಿ, ರಾಹುಲ್ ಗಾಂಧಿ ಅವರನ್ನ ನಂಬರ್ 2 ಆರೋಪಿಯನ್ನಾಗಿಸಿದೆ. ಮುಂದುವರಿದ ತನಿಖೆ ಆಗಬೇಕೇ ಬೇಡವೇ ಅನ್ನುವುದರ ವಿಚಾರಣೆ ದಿಲ್ಲಿಯ ಕೋರ್ಟ್ ಅಲ್ಲಿ ನಡೆದಿತ್ತು. ಇದೇ ತಿಂಗಳು 29ನೇ ತಾರೀಕು ಅದರ ಬಗ್ಗೆ ಫೈನಲ್ ಡಿಸಿಷನ್ ಬರಲಿದೆ ಕೋರ್ಟ್ ಇಂದ. ಹಾಗಾದ್ರೆ ಏನಾಗಲಿದೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಭವಿಷ್ಯ? ಏನಿದು 2,000 ಕೋಟಿ ರೂಪಾಯಿಯ ನ್ಯಾಷನಲ್ ಹೆರಾಲ್ಡ್ ಹಗರಣ? ಸ್ನೇಹಿತರೆ, ಕೋರ್ಟ್ ಏನಾದ್ರೂ ಹೌದು ಇದರಲ್ಲಿ ಮೇಲ್ನೋಟಕ್ಕೆ ಮನಿ ಲಾಂಡ್ರಿಂಗ್ ಕಂಡು ಬರ್ತಾ ಇದೆ, ಕೇಸ್ ಹಾಕಿ ತನಿಖೆ ಮುಂದುವರಿಸಿ ಅಂತ ಆದೇಶ ಕೊಡ್ತು ಅಂದ್ರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನ ಇಡಿ ಅರೆಸ್ಟ್ ಮಾಡಿದ್ರು ಯಾವುದೇ ಅನುಮಾನಗಳಿಲ್ಲ. ಈಗಾಗಲೇ ಸಿಬಿಐ ಒಂದ್ ಕಡೆಯಿಂದ ಇನ್ವೆಸ್ಟಿಗೇಷನ್ ಮಾಡ್ತಾ ಬರ್ತಾ ಇದೆ. ಅದು ಬೇರೆ, ಅದು ಕ್ರಿಮಿನಾಲಿಟಿ ಅಂಡರ್ ನಲ್ಲಿ ಇಡಿ ಮನಿ ಲಾಂಡರಿಂಗ್ ವಿಚಾರದಲ್ಲಿ ತನಿಖೆ ಮಾಡ್ತಾ ಇರೋದು. ಗಾಂಧಿ ಕುಟುಂಬದ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವರನ್ನು ಬಿಟ್ಟು ಸುಮನ್ ದುಬೆ, ಸ್ಯಾಮ್ ಪಿತ್ರೋಡಾ, ಸುನಿಲ್ ಭಂಡಾರಿ ಹಾಗೂ ಯಂಗ್ ಇಂಡಿಯಾದ ಡೋಂಟೆಕ್ಸ್ ಮರ್ಚೆಂಡೈಸ್ ಅನ್ನೂ ಸಹ ಇಡಿ ಚಾರ್ಜ್ ಶೀಟ್ ಅಲ್ಲಿ ಆರೋಪಿಗಳನ್ನಾಗಿ ಮೆನ್ಷನ್ ಮಾಡಿದೆ. ಇದರ ಹಿನ್ನೆಲೆ ಸ್ವಲ್ಪ ಹೇಳ್ಬಿಡ್ತೀನಿ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಒಡೆತನ ಯಾರು ಹೊಂದಿದ್ದು? ಎಜಿಎಲ್ ಸಂಸ್ಥೆ. ಆ ಎಜಿಎಲ್ ಸಂಸ್ಥೆಗೆ ಕಾಂಗ್ರೆಸ್ ಆಗಿನ ಕಾಲದಲ್ಲಿ 90 ಕೋಟಿ ರೂಪಾಯಿ ಸಾಲ ಕೊಟ್ಟಿತ್ತು. ಇದರ ನಡುವೆ ಯಂಗ್ ಇಂಡಿಯಾ ಅನ್ನುವ ಕಂಪನಿ ಸ್ಥಾಪಿಸಲ್ಪಡುತ್ತೆ. ಆ ಯಂಗ್ ಇಂಡಿಯಾ ಕಂಪನಿ ಸಾಲ ಏನು ಎಜಿಎಲ್ ಸಂಸ್ಥೆ ಕಾಂಗ್ರೆಸ್ಗೆ ಕೊಡಬೇಕಾಗಿರುತ್ತೆ, ಅದರಲ್ಲಿ 50 ಲಕ್ಷ ಕೊಡುತ್ತೆ. ಇನ್ನು ಉಳಿದಿರುವ ಸಾಲ ವಸೂಲಿ ಮಾಡುವ ಹಕ್ಕನ್ನ ಪೂರ್ತಿ ಯಂಗ್ ಇಂಡಿಯಾ ಕಂಪನಿಗೆ ಕೊಟ್ಬಿಡಲಾಗತ್ತೆ. ಅಂದ್ರೆ ಸಂಪೂರ್ಣ ಎಜಿಎಲ್ ಸಂಸ್ಥೆ ಯಂಗ್ ಇಂಡಿಯಾದಾಗೋಯ್ತು. ಆಗಿನ 90 ಕೋಟಿ ರೂಪಾಯಿ ಸಾಲ ಏನು ಎಜಿಎಲ್ ಸಂಸ್ಥೆಗೆ ಕೊಡಲಾಗಿತ್ತು, ಅದರ ಒಟ್ಟು ಆಸ್ತಿ ಮೌಲ್ಯ ಈಗ 2,000 ಕೋಟಿ ರೂಪಾಯಿ. ನೀವೇ ನೋಡಿ, ಎಲ್ಲಿಯ 90 ಕೋಟಿ, ಎಲ್ಲಿಯ 2,000 ಕೋಟಿ. ಅದು ವಸೂಲಿ ಮಾಡೋ ಹಕ್ಕನ್ನ ಪಡೆದ ಯಂಗ್ ಇಂಡಿಯಾ ಕಂಪನಿ 90 ಕೋಟಿ ರೂಪಾಯಿ ವಸೂಲಿ ಮಾಡಿ ಕೊಡ್ತಾ ಇಲ್ಲ, 50 ಲಕ್ಷ ಕೊಟ್ಟಂತೆ ಮಾಡಿ ಈಗಿನ 2,000 ಕೋಟಿ ರೂಪಾಯಿ ಆಸ್ತಿಯ ಮೇಲೆ ಯಂಗ್ ಇಂಡಿಯಾ ಹಿಡಿತ ಸಾಧಿಸ್ತು. ಅದರ 76% ಶೇರ್ ಹೋಲ್ಡಿಂಗ್ ಇರೋದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಬಳಿ. ಇಲ್ಲೇ ಮನಿ ಲಾಂಡ್ರಿಂಗ್ ಆಗಿರೋದು ಅಂತ ಇಡಿ ತನ್ನ ಚಾರ್ಜ್ ಶೀಟ್ ನಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಹೆಸರನ್ನ ಮೆನ್ಷನ್ ಮಾಡಿರೋದು. ಅಂದ್ರೆ 50 ಲಕ್ಷ ಕೊಟ್ಟು 2,000 ಕೋಟಿ ಬೆಲೆ ಬಾಳುವ ಎಜಿಎಲ್ ನ ಆಸ್ತಿನ ಯಂಗ್ ಇಂಡಿಯಾ ವಶಪಡಿಸಿಕೊಂಡಿದೆ ಅನ್ನೋದು ಇಡಿ ಆರೋಪ. ಎಜಿಎಲ್ ನ ಆಸ್ತಿಯನ್ನ ಅಕ್ರಮವಾಗಿ ಯಂಗ್ ಇಂಡಿಯಾ ಕಂಪನಿಯನ್ನ ಸ್ಥಾಪಿಸುವ ಮೂಲಕ ವರ್ಗಾವಣೆ ಮಾಡಿಕೊಳ್ಳಲಾಗಿದೆ ಅನ್ನೋದು ಸ್ಪಷ್ಟವಾಗಿ ಇಡಿ ಆರೋಪ. ಅಂದ್ರೆ ಸಾಲ ವಸೂಲಿ ಮಾಡ್ತೇನೆ ಅನ್ನುವ ಉದ್ದೇಶದಿಂದ ಯಂಗ್ ಇಂಡಿಯಾ ಕಂಪನಿಯನ್ನ ಸೃಷ್ಟಿ ಮಾಡಿದಂತೆ ಮಾಡಿ ಎಜಿಎಲ್ ನ ಸಂಪೂರ್ಣ ಆಸ್ತಿಯನ್ನ ಕಬಳಿಸಲಾಗಿದೆ ಅನ್ನೋದು ಸ್ಪಷ್ಟ ಆರೋಪ. ಯಂಗ್ ಇಂಡಿಯಾ ಯಾರ್ದು ಅಂತ ನಿಮ್ಗಾಗ್ಲೇ ಹೇಳ್ದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮೋತಿಲಾಲ್ ವೋರಾ, ಆಸ್ಕರ್ ಫರ್ನಾಂಡಿಸ್, ಸುಮನ್ ದುಬೆ ಮತ್ತು ಸ್ಯಾಮ್ ಪಿತ್ರೋಡಾ ಇವರ ನಿಯಂತ್ರಣದಲ್ಲಿರೋದು ಈ ಯಂಗ್ ಇಂಡಿಯಾ ಕಂಪನಿ. ಇದರ ಬಗ್ಗೆನೇ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಕೋರ್ಟ್ ಮೆಟ್ಟಿಲೇರಿದ್ದು ಆಸ್ತಿ ದುರುಪಯೋಗ, ಅಕ್ರಮ ವರ್ಗಾವಣೆ, ಕ್ರಿಮಿನಲ್ ಪಿತೂರಿಗೆ ಸಂಬಂಧಪಟ್ಟಂತೆ ಕೇಸ್ಗಳನ್ನ ಗಾಂಧಿ ಕುಟುಂಬದ ವಿರುದ್ಧ ಹಾಕಬೇಕು ಅಂತ ಹೋರಾಡಿದ್ದವರು ಸುಬ್ರಹ್ಮಣ್ಯಂ ಸ್ವಾಮಿ. ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವರನ್ನ ನಂಬರ್ 1 ಮತ್ತು ನಂಬರ್ 2 ಆರೋಪಿಗಳನ್ನಾಗಿ ಮಾಡಿರೋದು ಹೆಚ್ಚಿನ ಶೇರ್ ಹೋಲ್ಡಿಂಗ್ ನ ಅವರೇ ಹೊಂದಿರೋದ್ರಿಂದ. ಸ್ಥಾಪನೆ ಮಾಡಿದಾಗ ಎಜಿಎಲ್ ಕಂಪನಿಯ ಉದ್ದೇಶ ಏನಾಗಿತ್ತು? ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಪ್ರಿಂಟ್ ಮಾಡಬೇಕು, ನ್ಯೂಸ್ ಕೊಡಬೇಕು ಅನ್ನೋ ಉದ್ದೇಶ. ಲಾಸ್ ಅಲ್ಲಿತ್ತು ಕಂಪನಿ ಅಂತ ಹೇಳಿ ಸಾಲ ವಾಪಸ್ ಕೊಡೋದಿಕ್ಕೆ ಆಗ್ಲಿಲ್ಲ. ಆ ಸಾಲ ವಸೂಲಿ ಮಾಡೋ ಹಕ್ಕನ್ನ ನಾವು ವಹಿಸಿಕೊಂಡ್ವಿ ಅಂತ ಯಂಗ್ ಇಂಡಿಯಾ ಕಂಪನಿ ವಾದ ಮಾಡಿತ್ತು. ಆದ್ರೆ ಸಾಲ ಕೊಟ್ರ 90 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆಯಾ? 90 ಕೋಟಿ ಸಾಲಕ್ಕೆ 50 ಲಕ್ಷ ಕೊಟ್ಟು ಹಕ್ಕನ್ನು ಪಡೆದ್ರಲ್ಲ. ಈಗ ಎಲ್ಲ ಒಟ್ಟು ಎಜಿಎಲ್ ನ ಚರ ಮತ್ತು ಸ್ಥಿರಾಸ್ತಿಯ ಮೌಲ್ಯ 2,000 ಕೋಟಿ ರೂಪಾಯಿ. ನೀವೇ ನೋಡಿ, ನ್ಯಾಷನಲ್ ಹೆರಾಲ್ಡ್ ಯಾವಾಗ ಶುರುವಾಗಿದ್ದು? ಸ್ವತಂತ್ರ ಬರೋದಕ್ಕೂ ಮುಂಚೆ ಕಾಂಗ್ರೆಸ್ ಪಕ್ಷ ನ್ಯಾಷನಲ್ ಹೆರಾಲ್ಡ್ ಗೆ ಅದರ ಎಜಿಎಲ್ ಕಂಪನಿಗೆ 90 ಕೋಟಿ ರೂಪಾಯಿ ಸಾಲ ಕೊಟ್ಟಿತ್ತು ಅಂದ ಮಾತ್ರಕ್ಕೆ ಪೂರ್ತಿ ಎಜಿಎಲ್ ಕಂಪನಿಯ ಸಂಪತ್ತು ಕಾಂಗ್ರೆಸ್ದಾಗುತ್ತಾ ಅಥವಾ ಯಂಗ್ ಇಂಡಿಯಾದಾಗುತ್ತಾ? ಯಾವ ಲಾಜಿಕ್ ಇದೆ ಇದರಲ್ಲಿ? ಇದನ್ನೇ ಇಡಿ ಹೇಳಿರೋದು ಮನಿ ಲಾಂಡ್ರಿಂಗ್ ಅಂತ. ಎಜಿಎಲ್ ನ ಆಸ್ತಿ ಕಬಳಿಸುವ ಉದ್ದೇಶದಿಂದಲೇ ಯಂಗ್ ಇಂಡಿಯಾ ಸ್ಥಾಪನೆ ಮಾಡಿರೋದು ಅಂತ ಹೇಳ್ತಾ ಇರೋದು ಇಡಿ. ಇದರಲ್ಲಿ ಏನಾದ್ರೂ ಇರ್ರೆಗ್ಯುಲಾರಿಟೀಸ್ ಇದೆಯಾ? ಅಕ್ರಮದ ವಾಸನೆ ಏನಾದ್ರೂ ಇದೆಯಾ? ಅದನ್ನೇ ತನಿಖೆ ಮಾಡಿ ಸೋನಿಯಾ ಗಾಂಧಿ ಅವರನ್ನ ಮತ್ತು ರಾಹುಲ್ ಗಾಂಧಿ ಅವರನ್ನ ಆರೋಪಿಗಳಾಗಿಸಿ ಚಾರ್ಜ್ ಶೀಟ್ ಸಲ್ಲಿಸಿತ್ತು ಇಡಿ. ನೀವೇ ನೋಡಿ, ಸ್ವತಂತ್ರ ಪೂರ್ವದಲ್ಲಿ ಸ್ಥಾಪಿಸಲ್ಪಟ್ಟ ಒಂದು ಪತ್ರಿಕೆಯ ಆಸ್ತಿಯನ್ನ ಅದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಸ್ಥಾಪನೆಯಾಗಿತ್ತು ಅನ್ನೋದನ್ನ ಒಂದೇ ಇಟ್ಕೊಂಡು ಸಂಪೂರ್ಣ ಆಸ್ತಿ ನಮ್ದು ಅನ್ನೋದ್ರಲ್ಲಿ
ಲಾಜಿಕ್ ಇದೆಯಾ? ಯಂಗ್ ಇಂಡಿಯಾ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತಾರೆ. ಅದರ ಆಸ್ತಿಗಳೇನೀಗ ಬಾಡಿಗೆ ಸಂಪಾದನೆ ಮಾಡಿ ಕೊಡ್ತಾ ಇದೆ, ಅದೆಲ್ಲ ಯಂಗ್ ಇಂಡಿಯಾಗೆ ಹೋಗ್ತಾ ಇರೋದು. ಹಾಗಾದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಹೆಂಗಾಗತ್ತೆ? ಅಷ್ಟಕ್ಕೂ ಈ ಕೇಸ್ ಪ್ರವರ್ಧಮಾನಕ್ಕೆ ಬಂದಿದ್ದು UPA ಗವರ್ನಮೆಂಟ್ ಇದ್ದಾಗ್ಲೇ. ಆಗ್ಲೇ ಕೋರ್ಟ್ ಇವರಿಗೆ ರಿಲೀಫ್ ಕೊಡ್ಬೋದಾಗಿತ್ತಲ್ವಾ? ಯಾಕೆ ಕೊಡ್ಲಿಲ್ಲ? ನ್ಯಾಷನಲ್ ಹೆರಾಲ್ಡ್ AGL ನ ಆಸ್ತಿಗಳನ್ನ ನುಂಗಿ ನೀರು ಕುಡಿಯುವ ಉದ್ದೇಶದಿಂದಲೇ ಯಂಗ್ ಇಂಡಿಯಾ ಸ್ಥಾಪಿಸಲ್ಪಟ್ಟಿತ್ತು. ಅದರ ಸಬೂತುಗಳನ್ನು ಕೊಟ್ಟು ಇಡಿ ತನಿಖೆ ನಡೆಸಿರೋದು. ನೀವು ಕೇಳ್ಬೋದು, ಯಂಗ್ ಇಂಡಿಯಾ ಒಂದು ಕಂಪನಿ, ಶೇರ್ ಹೋಲ್ಡಿಂಗ್ ಇದೆಯಲ್ಲ, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಸೇರಿದಂತೆ ಇತರರು ಷೇರುದಾರರಿದಾರಲ್ಲ ಅಂತ. ಶೇರ್ ಹೋಲ್ಡಿಂಗ್ ಇದ್ರೂ 76%. ಅದರ ಮಾಲೀಕರು ಯಾರು? ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ. ಸಂಸ್ಥೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಸೇರಿದ್ದಾಗುತ್ತೆ. ಉಳಿದವರೆಲ್ಲ ಇವರು ಆಡಿಸಿದಂತೆ ಆಡೋರಷ್ಟೇ. 90 ಕೋಟಿ ಸಾಲದಲ್ಲಿ 50 ಲಕ್ಷ ಕೊಟ್ಟು ಉಳಿದಿರುವ ಸಾಲವನ್ನು ವಸೂಲಿ ಮಾಡುವ ಹಕ್ಕು ಪಡೆದು ಸಾಲನಾದ್ರೂ ತೀರಿಸ್ತಾ ಯಂಗ್ ಇಂಡಿಯಾ? ಇಲ್ಲ. ಅಟ್ಲೀಸ್ಟ್ ಸಾಲನಾದ್ರೂ ತೀರ್ಸಿದ್ರೆ ಮನಿ ಲಾಂಡ್ರಿಂಗ್ ನಂತಹ ಆರೋಪ ಬರ್ತಿರ್ಲಿಲ್ವೇನೋ? ಸ್ಪಷ್ಟ ಆಗಿ ಹೋಗುತ್ತೆ ಯಂಗ್ ಇಂಡಿಯಾ ಸ್ಥಾಪನೆ ಮಾಡಿದ್ದರ ಉದ್ದೇಶ ಸಾಲ ತೀರ್ಸೋದಾಗ್ಲಿ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಪ್ರಿಂಟ್ ಮಾಡಿ ಮುಂದುವರಿಸೋದಾಗ್ಲಿ ಆಗಿರ್ಲಿಲ್ಲ. ಅದರ ಆಸ್ತಿನ ನುಂಗಿ ನೀರು ಕುಡಿಯೋದೇ ಆಗಿತ್ತು ಅನ್ನೋದು ಇಡಿ ಆರೋಪ. 50 ಲಕ್ಷ ಟ್ರಾನ್ಸ್ಫರ್ ಮಾಡಿ 2000 ಕೋಟಿಯ ಆಸ್ತಿಯ ಮಾಲೀಕರಾಗಿದ್ದು ಮನಿ ಲಾಂಡ್ರಿಂಗ್ ಅಲ್ಲದೆ ಮತ್ತೇನು? ಇಂತಹ ಕೇಸ್ನ ತನಿಖೆ ಮಾಡದೆ ಇನ್ಯಾವುದನ್ನ ಮಾಡೋದಕ್ಕೆ ಸಾಧ್ಯ? ಅಷ್ಟಕ್ಕೂ ಯಂಗ್ ಇಂಡಿಯಾ ಕಂಪನಿ AGL ನ ಹಕ್ಕುಗಳನ್ನು ಪಡೆಯೋದಕ್ಕೂ ಮುಂಚೆ ಹೇಳಿದ್ದೇನು? ನಾವು AGL ನ ರಿವೈವಲ್ ಮಾಡ್ತೇವೆ, ಸಾಲದ ಸುಳಿಯಿಂದ ಮೇಲೆತ್ತೋದಕ್ಕೆ ಸಹಾಯ ಮಾಡ್ತೇವೆ, ಮತ್ತೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಮುಂದುವರಿಸ್ತೇವೆ. ಇದೇ ಉದ್ದೇಶ ಹೇಳಿ ಯಂಗ್ ಇಂಡಿಯಾ ಸ್ಥಾಪನೆಯಾಗಿ AGL ನ ಹಕ್ಕುಗಳನ್ನು ಪಡೆದಿತ್ತು. ಹಕ್ಕುಗಳನ್ನು ಪಡೆದ ನಂತರ ಪತ್ರಿಕೆಯ ಪ್ರಿಂಟ್ ಅನ್ನೇ ಯಾಕೆ ನಿಲ್ಸಿದ್ದು? ಇನ್ನು ವಿಚಿತ್ರ ಏನು ಅಂದ್ರೆ, ಪ್ರಿಂಟೇ ಆಗದೆ ಇರುವ, ಪ್ರಸಾರಣೆ ಆಗದೆ ಇರುವ ಪತ್ರಿಕೆಗಳಿಗೆ ಆಡ್ಗಳು ಬರ್ತಾ ಇತ್ತಂತೆ. ಆ ದುಡ್ಡೆಲ್ಲ ಹೋಗ್ತಾ ಇದ್ದು ಯಾರಿಗೆ? ಯಂಗ್ ಇಂಡಿಯಾ ಕಂಪನಿಗೆ. ಇದು ಮನಿ ಲ್ಯಾಂಡ್ರಿಂಗ್ ಅಂತ ಇರೋದು ಇಡಿ. ಸರಿ, ಯಂಗ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡಿದೀವಿ ಅಂತಿರಲ್ಲ, ಎಲ್ಲಿದೆ ಬನ್ನಿ ತೋರಿಸಿ ಅಂತ ಇಡಿ ಅವರು ಕರ್ಕೊಂಡು ಹೋದ್ರೆ ಬೀಗ ಜಡಿಯಲಾಗಿತ್ತು. ಬೀಗ ಓಪನ್ ಮಾಡಿ ನೋಡಿದ್ರೆ ಟೇಬಲ್ ಕುರ್ಚಿ ಎಲ್ಲ ಧೂಳ್ ಹಿಡ್ದಿತ್ತು. ಎಂಪ್ಲಾಯೀಸ್ ಯಾರು ಇಲ್ಲ, ಪ್ರಿಂಟಿಂಗ್ ಪ್ರೆಸ್ ಇಲ್ಲ, ಫೋನ್ ಇಲ್ಲ. ಹಾಗಾದ್ರೆ ಯಂಗ್ ಇಂಡಿಯಾ ಕಂಪನಿ ಎಲ್ಲಿದೆ? ಅಸ್ತಿತ್ವದಲ್ಲಿ ಇತ್ತಾ, ಇರ್ಲಿಲ್ವಾ? ಅದರ ಅಸ್ತಿತ್ವ ಕೇವಲ ಕಾಗದ ಪತ್ರದಲ್ಲಿ ಮಾತ್ರನಾ? ಅದಕ್ಕೆ ಹೇಳಿದ್ದು ಯಂಗ್ ಇಂಡಿಯಾ ಸ್ಥಾಪನೆ ಮಾಡಿದ್ದೇ AGL ನ ನುಂಗಿ ನೀರು ಕುಡಿಯೋದಿಕ್ಕೆ ಅನ್ನುವ ಪ್ರಶ್ನೆಗಳು, ಅನುಮಾನಗಳು ಸಹಜವಾಗಿ ಎಲ್ರಿಗೂ ಮೂಡುತ್ತೆ. ಅದನ್ನೇ ಇಡಿ ಅವರು ಕೇಳಿರೋದು. ಒಂದು ವೇಳೆ ಏನಾದ್ರೂ ದಿಲ್ಲಿಯ ಕೋರ್ಟ್ 29ನೇ ತಾರೀಕಿನ ತನ್ನ ಆದೇಶದಲ್ಲಿ ಸರಿ ಈ ಕೇಸಲ್ಲಿ ದಮ್ಮಿದೆ, ನ್ಯಾಷನಲ್ ಹೆರಾಲ್ಡ್ ಹಗರಣದ ತನಿಖೆಯನ್ನು ಮುಂದುವರಿಸಿ ಅಂತ ಆದೇಶ ಕೊಟ್ರೆ, ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ಜೈಲು ಸೇರಿದ್ರು ಯಾವುದೇ ಅನುಮಾನಗಳಿಲ್ಲ. ಇದರ ಬಗ್ಗೆ ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ತಪ್ಪದೆ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.